ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಇದೇ ಶನಿವಾರ ಭಾನುವಾರ ಗ್ರ್ಯಾಂಡ್ ಫಿನಾಲೆ ಇದೆ. ಇವಾಗ ಚಾಪ್ಟರ್ 1 ಅಂತ ಹೇಳಿದರೆ ಇದು ಮೊದಲನೇ ಗ್ರ್ಯಾಂಡ್ ಫಿನಾಲೆ. ಟೋಟಲ್ ಆಗಿ ಈ ಸತಿ 2 ಗ್ರ್ಯಾಂಡ್ ಫಿನಾಲ್ ಇದೆ. ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್ ಬೆಳಿಗ್ಗೆಯಿಂದ ಒಂದೇ ಪ್ರೊಮೋ ಇಲ್ಲಿ ಬಿಟ್ಟಿರೋದು. ಸದ್ಯ ಯಾವ ಪ್ರೊಮೋಗಳು ಬಿಟ್ಟಿಲ್ಲ. ಲೈವ್ ಅಲ್ಲಿ ಇವಾಗ ಏನ್ ನಡೀತಿದೆ ಅಂತಂದ್ರೆ ಬಿ ರೋಸ್ಟ್ ಅಂತ ಅಂದ್ಬಿಟ್ಟು ನಡೀತಿದೆ. ಈಗ ಆಲ್ಮೋಸ್ಟ್ ಸ್ವಲ್ಪ ಜನ ನೀವು ನೋಡಿರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ. ಇವಾಗ ಏನೊಂದು ಜಗಳಗಳಾಗಿರುತ್ತೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಇಲ್ಲಿ ಟ್ರೋಲ್ಗಳು ಮಾಡ್ತಾ ಇರ್ತಾರೆ. ಈಗ ಸ್ಪರ್ಧಿಗಳೇ ಅವರೊಂದು ಏನು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಬಿಗ್ ಬಾಸ್ ಮನೆಯಲ್ಲಿ, ಅವರೇ ಇಲ್ಲಿ ರೋಸ್ಟ್ ಕೂಡ ಮಾಡ್ಕೊತಿದ್ದಾರೆ. ತುಂಬಾ ಚೆನ್ನಾಗಿದೆ. ಇವಾಗ ಫೈನಲಿಸ್ಟ್ ಆಗಿ 4 ಜನ ಇಲ್ಲಿ ಆಯ್ಕೆ ಆಗಿದ್ದಾರೆ. ಸ್ಪಂದನಾ ಸೋಮಣ್ಣವರು ಇದರಿಂದ ಹೊರಗಡೆ ಬಂದಿದ್ದಾರೆ. ಈಗ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಫಿನಾಲೆಗೆ ಇಲ್ಲಿ ಮೊದಲನೇ ಫಿನಾಲೆಗೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಅದರಲ್ಲೂ ಕೂಡ ಎಲ್ಲರೂ ಕೂಡ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡೋಕ್ಕೆ ಕೂಡ ಇಲ್ಲಿ ರೆಡಿ ಆಗಿದ್ದಾರೆ. ಆಲ್ಮೋಸ್ಟ್ ಇವಾಗ ಎಲ್ಲರೂ ಕೂಡ ಪ್ರಾಕ್ಟೀಸ್ಗೂ ಕೂಡ ಇಲ್ಲಿ ಇಳಿದಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ಅವರು, ಕಾವ್ಯ ಅವರು, ಸ್ಪಂದನಾ ಸೋಮಣ್ಣ ಅವರು, ಅಭಿಷೇಕ್ ಅವರು, ಮತ್ತಿಲ್ಲಿ ರಕ್ಷಿತ್ ಅವರು, ಇವರೆಲ್ಲರದ್ದು ಒಂದು ಪರ್ಫಾರ್ಮೆನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿ ಇಲ್ಲಿ ನಾವು ಗ್ರ್ಯಾಂಡ್ ಫಿನಾಲೆಯಲ್ಲಿ ನೋಡಬಹುದು ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಈಗ ಲೈವ್ ಅಲ್ಲಿ ಅಟ್ ಪ್ರೆಸೆಂಟ್ ಪ್ರಾಕ್ಟೀಸ್ ಕೂಡ ಇಲ್ಲಿ ಮಾಡ್ತಿದೆ. ಅದರಲ್ಲೂ ಕೂಡ ನೀವು ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ, ಮತ್ತೆ ಎಪಿಸೋಡ್ನ ಇಲ್ಲಿ ರೆಗ್ಯುಲರ್ ನೋಡೋರಿಗೆ ಗೊತ್ತಿರುತ್ತೆ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳು ಇಲ್ಲಿ ನಡೆದಿದೆ, ಮತ್ತೆ ಎಮೋಷನ್ ಸೀನ್ಸ್ಗಳು ಇಲ್ಲಿ ನಡೆದಿದೆ. ಕೆಲವು ಸೀಸನ್ಗಳು ಅಂದ್ರೆ ಈ ಹಿಂದಿನ ಸೀಸನ್ಗಳು ನಾವು ನೋಡಿದ್ರೆ ಇಲ್ಲಿ ಬಿ ರೋಸ್ಟ್ ಅಂತ ಅಂದ್ಬಿಟ್ಟು ಬೇರೆ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಂದ್ಬಿಟ್ಟು ಮಾಡ್ತಿದ್ರು. ಇಲ್ಲಿ ಸ್ವಲ್ಪನೇ ಕೇವಲ 3ನೇ ವಾರಕ್ಕೆ ಇಲ್ಲಿ ಮೊದಲನೇ ಇಲ್ಲಿ ಫಿನಾಲೆ ಇರೋ ಕಾರಣ ಈಗ ಸ್ಪರ್ಧಿಗಳೇ ಅವರೊಂದು ಏನು ಪರ್ಫಾರ್ಮೆನ್ಸ್ ನೀಡಿದ್ರು. ಇವಾಗ ಮಂಜು ಭಾಷಿಣಿ ಅವರು ಮತ್ತೆ ರಾಶಿಕಾ ಅವರು, ಆಲ್ಮೋಸ್ಟ್ ಮಂಜು ಭಾಷಿಣಿ ಅವರು ಕಾಲಿಗೆ ರಾಶಿಕಾ ಅವರು ಬೀಳೋದಿರ್ಬೋದು, ಆಶೀರ್ವಾದ ತಗೊಳ್ಬೋದು ಅಂತ ಅಂದ್ಬಿಟ್ಟಿರ್ಬೋದು. ಈ ರೀತಿಯಾದ ಒಂದು ರೋಸ್ಟು. ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು, ಜಾನ್ವಿ ಅವರು ಇಬ್ರು ಕೂಡ ಇಲ್ಲಿ ರಕ್ಷಿತಾ ಅವರು ಒಂದು ರಾರಾ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಇಲ್ಲಿ ರಾತ್ರಿ 1:30ಗೆ ಎದ್ದುಬಿಟ್ಟು ಕಣ್ಗಳನ್ನ ದೊಡ್ಡದಾಗಿ ಮಾಡಿಬಿಟ್ಟು ಅವ್ರ ಮೇಲೆ ಒಳ್ಳೆ ದೆವ್ವ ಬಂದವ್ರ ರೀತಿ ಆಡಿದ್ರು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳಿದ್ರು. ಜಾನ್ವಿ ಅವರೆಲ್ಲ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ರಲ್ಲ, ಇದನ್ನು ಕೂಡ ಇಲ್ಲಿ ರೋಸ್ಟ್ ಮಾಡ್ತಾ ಇದ್ದಾರೆ. ಇಂಪಾರ್ಟೆಂಟ್ ಸೀನ್ ಏನಪ್ಪ ಅಂತಂದ್ರೆ ಇಲ್ಲಿ ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಇಲ್ಲಿ ಧ್ರುವಂತವ್ರು ಫುಲ್ಲು ಬದಲಾಗ್ಬಿಟ್ರು. ಆಲ್ಮೋಸ್ಟ್ ಅವ್ರು ಏನೊಂದು ಹೇಳಿದ್ರು ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ಟು ಅವರು ಚೇಂಜ್ ಆಗಿದ್ರಲ್ವಾ. ಸ್ಪಂದನಾ ಸೋಮಣ್ಣವ್ರ ಅಥವಾ ಕಿಚ್ಚನ ಪಂಚಾಯಿತಿ ಆಗಿದ ತಕ್ಷಣ ಇಲ್ಲಿ ಧ್ರುವಂತವ್ರು ಚೇಂಜ್ ಆದ್ರು. ಸ್ಪಂದನಾ ಸೋಮಣ್ಣವ್ರ ಮೇಲೆ ಬೇಕಂತಾನೆ ಧ್ರುವಂತವ್ರು ಇಲ್ಲಿ ಜಗಳ ಆಡಿದ್ರಲ್ಲ, ಆ ಒಂದು ಸೀನ್ ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ರೋಸ್ಟ್ ಮಾಡ್ತಾ ಇದ್ದಾರೆ, ಬಿ ರೋಸ್ಟ್ ಅಂತ ಅಂದ್ಬಿಟ್ಟು. ಇವಾಗ ಫಿನಾಲೆ ನಾವು ಈ ರೀತಿಯಾದ ಒಂದು ರೋಸ್ಟ್ ಸೀನ್ಗಳನ್ನ ಇಲ್ಲಿ ನೋಡ್ಬೋದು. ಮತ್ತೆ ಸುಮಾರು ಸೀನ್ಗಳಿದೆ ಇಲ್ಲಿ, ಬೇಕಂತ ಜಗಳ ಆಡಿರೋದಿರ್ಬೋದು. ಮತ್ತೆ ಇಲ್ಲಿ ಮುಖ್ಯವಾಗಿ ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು ಇಬ್ರು ಕೂಡ ಇಲ್ಲಿ ಜಗಳ ಆಡ್ಕೊಂಡ್ರಲ್ಲ ಸ್ನಾನದ ರೂಮ್ಗೆ ಹೋದಾಗ. ಅವರು ತುಂಬಾ ಹೊತ್ತು ಇಲ್ಲಿ ಸ್ನಾನಕ್ಕೆ ಹೋದ್ರು, ಒಂದು 3 ಅವರ್ 4 ಅವರ್ ತಗೊಂಡ್ಬಿಟ್ರು ಅಂತ ಅಂದ್ಬಿಟ್ಟು ಆ ಒಂದು ಸೀನು ಕೂಡ ಇಲ್ಲಿ ರೀಕ್ರಿಯೇಟ್ ಮಾಡ್ತವ್ರೆ, ರೋಸ್ಟ್ ಮಾಡ್ತವ್ರೆ. ರೀಕ್ರಿಯೇಟ್ ಅನ್ನೋಕ್ಕಿಂತ ರೋಸ್ಟ್ ಮಾಡ್ತವ್ರೆ. ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಇಲ್ಲಿ ಮಾಡ್ತವ್ರೆ. ಅದರಲ್ಲೂ ಗಿಲ್ಲಿ ನಟ ಅವರಂತೂ ಎಲ್ಲರೂ ಕೂಡ ಇಲ್ಲಿ ನಗಿಸ್ತಿದ್ದಾರೆ. ಇವರೊಂದು ಪರ್ಫಾರ್ಮೆನ್ಸ್ ನೋಡಿ ಸದ್ಯ ಎಲ್ಲರೂ ಕೂಡ ಚಪ್ಪಾಳೆ ಕೂಡ ಇಲ್ಲಿ ಹೊಡಿತಿದ್ದಾರೆ. ಅದೇ ಪ್ರತಿಯೊಬ್ಬರು ಕೂಡ ಇಲ್ಲಿ ತುಂಬಾ ಚೆನ್ನಾಗಿ ನಗಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಗಿಲ್ಲಿ ನಟ ಅವರು ಎಲ್ಲರಿಗಿಂತ ಸ್ವಲ್ಪ ಇಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಈ ರೀತಿಯಾಗಿ ನಡೀತಿದೆ. ಇನ್ನೊಂದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಇವಾಗ 4 ಜನ ಏನ್ ಫೈನಲಿಸ್ಟ್ ಆಗಿದ್ದಾರೆ, ಇದರಲ್ಲಿ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಕುತೂಹಲ ಇದೆ. ಇಲ್ಲಿ ಹೇಳ್ಬೋದು ಈಸಿಯಾಗಿ ಇಲ್ಲಿ ಅಶ್ವಿನಿ ಗೌಡ ಅವರು ಬರ್ಬೋದು, ಮತ್ತೆ ಇಲ್ಲಿ ರಾಶಿಕಾ ಶೆಟ್ಟಿ ಅವರು ಆಲ್ಮೋಸ್ಟ್ ಮೊದಲನೇ ವಾರದಲ್ಲಿ ಅವ್ರಿಗೆ ಏನು ಕೂಡ ಇಲ್ಲಿ ಪ್ರೂವ್ ಮಾಡ್ಕೊಳ್ಳೋಕೆ ಚಾನ್ಸ್ ಸಿಗ್ಲಿಲ್ಲ. ಆದ್ರೆ ಇವಾಗ ಅಟ್ ಪ್ರೆಸೆಂಟ್ 3ನೇ ವೀಕಲ್ಲಿ ನೀವು ನೋಡ್ಬೋದು, ಇವಾಗ ಸಿಕ್ಕಾಪಟ್ಟೆ ಎಕ್ಸಲೆಂಟ್ ಆಗಿ ಕಾಣಿಸ್ಬಿಟ್ರು. ಅದರಲ್ಲೂ ಕೂಡ ಇಲ್ಲಿ ಫೈನಲಿಸ್ಟ್ ಕೂಡ ಇಲ್ಲಿ ಆದರೂ ಸ್ಪಂದನಾ ಸೋಮಣ್ಣವ್ರಿಗೆ ಇದ್ದಿದ್ದು ಒಂದು ಚಾನ್ಸು ಅವ್ರಿಗೆ ಬಂತು. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಗೇಮ್ ಆಡ್ಬೇಕಾದ್ರೆ ಸ್ವಲ್ಪ ಅವರು ಕೂಡ ಇಲ್ಲಿ ಪ್ಯಾನಿಕ್ ಆದ್ರು. ಸ್ಪಂದನಾ ಸೋಮಣ್ಣವ್ರು ಕೂಡ ಇಲ್ಲಿ ಅವ್ರಿಗೆ ಹರ್ಟ್ ಆಗಿರ್ಬೋದು. ಸ್ಪಂದನಾ ಸೋಮಣ್ಣವ್ರಿಗೆ, ರಾಶಿಕಾ ಅವ್ರಿಗೊಂದು ಸಿಕ್ಕಾಪಟ್ಟೆ ಇಲ್ಲಿ ಖುಷಿಯಾಗಿದೆ. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಡೇ ಬೈ ಡೇ ಸಿಕ್ಕಾಪಟ್ಟೆ ಇಲ್ಲಿ ಇಂಪ್ರೂವ್ ಆಗ್ತದೆ. ಈಗ ಪೈಪೋಟಿ ಇರೋದು 4 ಜನದಲ್ಲಿ. ಈಗ 4 ಜನ ಏನ್ ಗೆಲ್ತಾರೋ ನಮಗೆ ಸಿಕ್ಕಿರೋ ಅಪ್ಡೇಟ್ ಪ್ರಕಾರ ಇಲ್ಲಿ 4 ಜನದಲ್ಲಿ ಯಾರು ಇಲ್ಲಿ ಫೈನಲಿಸ್ಟ್, ಆಲ್ಮೋಸ್ಟ್ 4 ಜನ ಫೈನಲಿಸ್ಟ್, ಯಾರಾದ್ರೂ ಒಬ್ರು ಇಲ್ಲಿ ಗೆಲ್ಬೇಕಲ್ವಾ. ಇವ್ರಿಗೆ ಒಂದು ಅಮೌಂಟ್ ಕೂಡ ಇಲ್ಲಿ ಕೊಡ್ತಾರಂತೆ. ಒಂದು 5 ಲಕ್ಷ 10 ಲಕ್ಷ ಈ ರೀತಿಯಾಗಿ. ಅಂದರೆ ಪರ್ಟಿಕ್ಯುಲರ್ಗೆ ಅಮೌಂಟ್ ಗೊತ್ತಿಲ್ಲ, ಬಟ್ ಗೆದ್ದವ್ರಿಗೆ ಒಂದು ಅಮೌಂಟ್ ಅಂತೂ ಇಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಒಂದು ಇನ್ಫಾರ್ಮೇಶನ್ ಬಂದಿದೆ. ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳು ಕಾದು ನೋಡಬೇಕಿದೆ. ಆಲ್ಮೋಸ್ಟ್ ಶನಿವಾರ ಭಾನುವಾರ ಎಪಿಸೋಡಲ್ಲಿ ಇದು ಗೊತ್ತಾಗುತ್ತೆ. ಈಗ ನಿಮ್ಮ ಪ್ರಕಾರ 4 ಜನ ಇದ್ದಾರೆ. ಕಾಕ್ರೋಚ್ ಸುದಿ ಅವರು, ಅಶ್ವಿನಿ ಗೌಡ ಅವರು, ಮಾಳು ಅವರು, ರಾಶಿಕಾ ಶೆಟ್ಟಿ ಅವರು. 4 ಜನದಲ್ಲಿ ನೀವು ಇಲ್ಲಿ ಯಾರನ್ನ ಚೂಸ್ ಮಾಡ್ತೀರಾ, ಯಾರು ವಿನ್ ಆಗಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೊಂತೀರಾ? ಈಗ ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಮಾಳು ಅವ್ರಿಗೆ ಸಿಕ್ಕಾಪಟ್ಟೆ ಫ್ಯಾನ್ ಫಾಲೋವರ್ಸ್ ಕೂಡ ಇಲ್ಲಿ ಇದ್ದಾರೆ. ಮತ್ತು ಇಲ್ಲಿ ಕಾಕ್ರೋಚ್ ಸುದಿಯವ್ರಿಗೂ ಕೂಡ ಅಷ್ಟೇ. ಆದರೆ ಬಿಗ್ ಬಾಸ್ ಮನೆಯಲ್ಲಿ ಇವ್ರ ನಡುವೆ ಸ್ವಲ್ಪ ಇಲ್ಲಿ ಕಿತ್ತಾಟ ಕೂಡ ಇದೆ. ಯಾಕಂದರೆ ಇವರು ಅರ್ಹರು ಅನರ್ಹರು ಅಂತ ಹೇಳೋ ಮಟ್ಟಿಗೆ
ನಾವೊಂದು ಅನ್ಕೊಳ್ಳೋದೇ ಇಲ್ಲಿ ಒಂದಿರುತ್ತೆ, ಅಲ್ಲಿ ನಡೆಯೋದೇ ಬೇರೆ ಇರುತ್ತೆ. ಈಗ 4 ಜನದಲ್ಲೂ ಪೈಪೋಟಿ ಇದೆ, ಬಟ್ ತುಂಬಾನೇ ಪೈಪೋಟಿ ಇರೋದು ಅಶ್ವಿನಿ ಗೌಡ ಅವ್ರಿಗೆ ಮತ್ತಿಲ್ಲಿ ಮಾಳು ಅವ್ರಿಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ. ಈಗ ಮತ್ತೆ ಲಿಸ್ಟಿಗೆ ಬಂದಿರೋದು ಯಾರು ಅಂತಂದ್ರೆ ರಾಶಿಕಾ ಶೆಟ್ಟಿ ಅವರು. ಈ ಒಂದು ಗೇಮ್ ಒಂದು ಏನ್ ಗೆದ್ರು ಅವರು, ಗೆದ್ದಿದ ತಕ್ಷಣ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಿದ್ದಾರೆ ಇವರು ಅಂತ ಕೂಡ ಇಲ್ಲಿ ಪ್ರತಿಯೊಬ್ಬರು ಹೇಳ್ತಿದ್ದಾರೆ. ಈಗ 4 ಜನ ಫೈನಲಿಸ್ಟ್ ಆಗಿದ್ದಾರೆ, ಯಾರು ಗೆಲ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡ್ಬೇಕಿದೆ. ಆಲ್ಮೋಸ್ಟ್ ಸ್ವಲ್ಪ ಇಲ್ಲಿ ಅಶ್ವಿನಿ ಗೌಡ ಅವರಂತೂ ಸಿಕ್ಕಾಪಟ್ಟೆ ಇಲ್ಲಿ ಕಂಟೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಇಲ್ಲಿ ಆಡ್ತವ್ರೆ. ಅಂದ್ರೆ ಅವ್ರು ಏನೇ ಒಂದು ಸ್ಟ್ರಾಟರ್ಜಿ ಯೂಸ್ ಮಾಡಿರ್ಬೋದು, ಅಂದ್ರೆ ಅವ್ರು ಗೆಲ್ಲೇಬೇಕು ಅಂತಂದ್ರೆ ಏನಾದ್ರೂ ಒಂದು ಸ್ಟ್ರಾಟರ್ಜಿ ಬೇಕಾಗುತ್ತಲ್ವಾ, ಅವರು ಆ ರೀತಿಯಾಗಿ ನಾನು ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ತುಂಬಾ ಚೆನ್ನಾಗಿ ಆಡಿದರೆ. ಸ್ವಲ್ಪ ಜನ ಹೇಳ್ತಾರೆ ಇಲ್ಲ ಇವರು ಬೇಕಂತಾನೆ ಕಿರ್ಚಾಡಿದ್ರು ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಏನೇ ಆಡಿದ್ರು ಕೂಡ ಫೈನಲಿಸ್ಟ್ ಆಗಿದ್ದಾರೆ. ಆದ್ರೆ 4 ಜನದಲ್ಲಿ ಯಾರಾದ್ರೂ ಒಬ್ಬರಂತೂ ಇಲ್ಲಿ ವಿನ್ ಆಗೇ ಆಗ್ತಾರೆ. ಈಗ ಅವ್ರಿಗೆ ಅಮೌಂಟ್ ಒಂದು ಪ್ರೈಸ್ ಫಿಕ್ಸ್ ಅಂತೂ ಮಾಡಿದ್ದಾರೆ. ಸದ್ಯ ಈಗ 4 ಜನ ಸ್ಪರ್ಧೆಯಲ್ಲಿ ಯಾರು ವಿನ್ ಆಗೋದು ನಿಮ್ಗೆ ಇಷ್ಟ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ನನ್ನ ಪ್ರಕಾರ ಇಲ್ಲಿ ಯಾರು ಗೆಲ್ತಾರೆ ಅಂತಂದ್ರೆ ಅಶ್ವಿನಿ ಗೌಡ ಅವ್ರನ್ನೇ ಇಲ್ಲಿ ಜಾಸ್ತಿ ಗೆಲ್ಲಿಸಬಹುದು ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಇದೆ. ಮಾಳು ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಗೇಮ್ ಕೂಡ ಎಲ್ಲ ಆಡಿದ್ದಾರೆ ಅವರು. ಮತ್ತೆ ಅಶ್ವಿನಿ ಗೌಡ ಅವರು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಫೈಟ್ ನೀಡ್ತಿದ್ದಾರೆ. ಬಟ್ ಸುದಿ ಅವ್ರನ್ನ ಎಲ್ಲರೂ ಇಷ್ಟ ಪಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಅವ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಬಹುದಿತ್ತು ಅಂತ ಕೂಡ ಕೆಲವೊಬ್ರು ಅಭಿಪ್ರಾಯ ಇದೆ. ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡ ಅವರು ಗೆಲ್ಲಬಹುದು ಅಂತ ಅಂದ್ಬಿಟ್ಟು ಅನಿಸ್ತದೆ. ಎಸ್, ಸೊ ವೀಕ್ಷಕರೇ, ನಿಮ್ಮ ಅನಿಸಿಕೆ ಪ್ರಕಾರ ಇವಾಗ 4 ಜನದಲ್ಲಿ ಯಾರು ಗೆಲ್ಬೋದು ಅಂತ ಅಂದ್ಬಿಟ್ಟು ನೀವು ಅನ್ಕೊಂಡಿದ್ರೆ, ನಿಮ್ಮ ಸಪೋರ್ಟ್ ಯಾರಿಗಿದೆ? ಮತ್ತೆ ಇವಾಗ BB ರೋಸ್ಟ್ ಅಲ್ಲಿ ಯಾರು ರೋಸ್ಟ್ ನ ನೀವು ನೋಡಕ್ಕೆ ಸಿಕ್ಕಾಪಟ್ಟೆ ಇಲ್ಲಿ ಕಾತುರದಿಂದ ಕಾಯ್ತಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.